ಬ್ಯಾಸ್ಗ್ಯಾಗ ಶಾಂಡ್ಗಿ ಹಿಟ್ಟನ್ನ ಹಿಂಗೆ ಆಡ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. 4 ಕಿಲೋದಾಗ ಬೋಗಾನಿ ತುಂಬ್ತಿತ್ತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಿಟ್ಟು ತಿರುವಾಗ ಬೋಗಾನಿ ಬಿಟ್ಟು ಶಾಂಡ್ಗಿ ಹಿಟ್ಟು ಹೊರಗೆ ಬತ್ತಂದ್ರೆ ಈ ಥರ ಬಳಿಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಬ್ಯಾಸ್ಗ್ಯಾಗ ಶಾಂಡ್ಗಿ ಹಿಟ್ಟು ಆಡುವಾಗ ಒಲಿ ಮುಂದೆ ಇಷ್ಟು ಬೆವರು ಬಿಡ್ತಿತ್ತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಿಟ್ಟನ್ನ ಈ ಥರ ಆಡ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಾಕೋದಿತ್ತಂದ್ರೆ ನೆಶಕ್ನಾಗ 4 ಗಂಟೆ ಕೇಳಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. 4 ಕಿಲೋ ಶಾಂಡ್ಗ್ಯಾಗ ಇಷ್ಟು ಬೋಗಾನಿ ತುಂಬ್ತಿತ್ತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಾಕೋತ್ನ್ಯಾಗ ಶಾಂಡ್ಗಿ ಮನಿ ಮತ್ತು ಕಿಟ್ಲ್ಯಾಗ ನೀರು ತಗೊಂಡು ಹೋಗ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಿಟ್ಟು ಬೋಗಾನಿ ಹಿಂಗೆ ತಗೊಂಡು ಹೋಗ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಕತ್ಲ್ಯಾಗ ಹಿಂಗೆ ನಡ್ಕೊತ ಹೋಗ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ನಾವು ಬೇಕಾದ ಟೈಮ್ದಾಗ ಎದ್ರೆ ಬಿ ನಾಯಿ ನಮ್ಮ ಸಂಗಟ ಬರ್ತೈತೆ ಅಂತೇಳಿ ಗೊತ್ತಾಯ್ತು ನೋಡ್ರಿ. ನಮ್ಮ ದನಗಳು ಮಂತ್ಯಕ್ಕೆ ಬಂದು ಅಂತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಿಟ್ಟು ಬೋಗಾನಿ ತೊಗೊಂಡ ಹೆಂಗೆ ಪೈರೆ ಇರೋದು ಅನ್ನೋದು ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಿಟ್ಟು ಹಾಕೋ ಜಾಗಕ್ಕೆ ಬರೋದಕ್ಕಂದ್ರೆ 4:30 ಆಗಿತ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿನ ಈ ಥರ ಶಾಂಡ್ಗಿ ಮನೇಲಿ ಹಾಕ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಿಟ್ಟನ್ನ ಶಾಂಡ್ಗಿ ಮನ್ಯಾಗ ಈ ಥರ ತುಂಬಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಬ್ಯಾಸ್ಗ್ಯಾಗ ನೆಶಗಿನ್ಯಾಗ ಶಾಂಡ್ಗಿ ಹಾಕಿತ್ತಂದ್ರೆ ಬ್ಯಾಸರ ಆಗೋಲ್ಲ ಅನ್ನೋದು ಗೊತ್ತಾಯ್ತು ನೋಡ್ರಿ. ನೆಶಗಿನ್ಯಾಗ ಶಾಂಡ್ಗಿ ಹಾಕೋತ್ನಾಗ ಯಾವ ಥರ ಆ್ಯಕ್ಟಿವ್ ಆಗಿರ್ಬೇಕು ಅನ್ನೋದು ನಮ್ಮ ಮಮ್ಮಿನಿಂದ ಗೊತ್ತಾಯ್ತು ನೋಡ್ರಿ. 4 ಕಿಲೋ ಶಾಂಡ್ಗಿ ಹಾಕಕ್ಕೆ ಮಿನಿಮಮ್ 1 ತಾಸು ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನಮ್ಮ ಬೀರಪ್ಪ ಮುತ್ಯನ ಪೂಜೆ 5:30 ಆಗ್ತೈತೆ ಅನ್ನೋದು ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಾಕೋದು ಮುಗಿಯೋದಕ್ಕಂದ್ರೆ ಟೈಮ್ 5:40 ಆಗಿತ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಲಾಸ್ಟ್ ಹೊತ್ತಿದ ಶಾಂಡ್ಗಿ ಇಟ್ಲೆ ಈ ಥರ ಶಾಂಡ್ಗಿ ಹಾಕ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. 4 ಕಿಲೋ ಶಾಂಡ್ಗ್ಯಾಗ ಇಷ್ಟು ಶಾಂಡ್ಗಿ ಆಗ್ತಾವ ಅಂತೇಳಿ ಗೊತ್ತಾಯ್ತು ನೋಡ್ರಿ. ನೆಶಕ್ನ್ಯಾಗ ಸ್ನ್ಯಾಪ್ ಹಾಕಿನಂದ್ರೆ ಈ ಥರ ಕಾಂತೇನ ಅಂತೇಳಿ ಗೊತ್ತಾಯ್ತು ನೋಡ್ರಿ. ಮನುಷ್ಯ ಬೆಳಿಗ್ಗೆ ಬೇಗ ಎದ್ದೈತಂದ್ರೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂತೇಳಿ ಗೊತ್ತಾಯ್ತು ನೋಡ್ರಿ. ನಮ್ಮ ಮಮ್ಮಿ ಅಂಜಿಕೆ ತೋರ್ಸಕತ್ತಂದ್ರೆ ಯಾವ ಥರ ಕಾಂತಾಳ ಅಂತೇಳಿ ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಾಕೋದೆಲ್ಲ ಮುಗ್ಯಾನ ಬೋಗನಿ ತೊಗೊಂಡು ಹಿಂಗೆ ಹೋಗ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಪಾಯ್ರೆ ಇಳುತ್ನ್ಯಾಗ ಅಲ್ಲಿ ಪಾಯ್ರೆ ಹತ್ತೈತೆ ಅಂತೇಳಿ ಬೋಗನಿ ಹಿಂಗೆ ತೊಗೊಂಡು ಇಳಿಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಎಲ್ಲ ಮುಗಿಸಿ ನಮ್ಮ ಮನೆ ಕಡೆ ಹೋಗುವಾಗ ಟೈಮ್ 5:51 ಆಗಿತ್ತು ಅಂತೇಳಿ ಗೊತ್ತಾಯ್ತು ನೋಡ್ರಿ. ನಾವು ನಮ್ಮ ಮನೆಗೆ ರೀಚ್ ಆಗೋ ಅಷ್ಟರೊಳಗೆ ಇಷ್ಟು ಬೆಳಕಾಗಿತ್ತು ಅನ್ನೋದು ಗೊತ್ತಾಯ್ತು ನೋಡ್ರಿ. ಶಾಂಡ್ಗಿ ಹಾಕಕ್ಕೆ ಕೂತ್ನಾಗ ಹಾಸಿಗೆ ಹಂಗೆ ಬಿಟ್ಟು ಹೋಗಿನ್ರಿ, ಹಾಸಿಗೆ ತೆಗಿಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ಕಸ ಹುಡುಗ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಹೀಲಿಕಾಯಿ ಒಣಗಿ ಮಾಡಕ್ಕೆ ಹೀಲಿಕಾಯಿನ ಚರ್ಮ ಸುಲಿದು ಹೋಗ್ಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ಚಾ ಇಲ್ದಕ್ಕೆ ನಡಿಯಲ್ಲ ಅನ್ನೋದು ಗೊತ್ತಾಯ್ತು ನೋಡ್ರಿ. ಚಾ ಕುಡಿ ಗ್ಲಾಸ್ ಹೊಡಿತಂದ್ರೆ ಸ್ಟೀಲ್ ಗ್ಲಾಸ್ ಒಳಗೆ ಕುಡಿಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಸ್ಟೀಲ್ ಗ್ಲಾಸ್ ಒಳಗೆ ಚಾ ಕುಡಿದ್ರೆ ಬಾಯಿ ಸುಡ್ತೈತಿ ಅನ್ನೋದು ಗೊತ್ತಾಯ್ತು ನೋಡ್ರಿ. ಅಂಗಳ ಕಸ ಬಿದ್ದಿತ್ತಂದ್ರೆ ಕಸ ಹೊಡಿಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಟೈಮ್ 6:30 ಆದ್ರೆ ಬಿ ಇನ್ನ ಸೂರ್ಯ ಬಂದಿಲ್ಲ ಅನ್ನೋದು ಗೊತ್ತಾಯ್ತು ನೋಡ್ರಿ. ನೀರು ಕಾಸಕ್ಕಿಂತ ಮೊದಲ ಒಲೆಯಾಗಿನ ಬೂದಿ ತೆಗಿಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ನೀರು ಕಾಸಕ್ಕಿಂತ ಮೊದಲ ಹಂಡೆನ ಸ್ವಚ್ಛಂಗೆ ತೊಳಿಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಹಂಡೆದಾಗ ನೀರನ್ನ ಈ ಥರ ಕೊಡಲಿ ಸುರಿಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಹಂಡೆದ ಬುಡಕ ಈ ಥರ ಉರಿ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಕೂದ್ಲ ಕೊಟ್ರ 6 ಬಟ್ಲ ಕೊಡ್ತಾರ ಅನ್ನೋದು ಗೊತ್ತಾಯ್ತು ನೋಡ್ರಿ. ಗಾರೆಗಾರದವ್ ಬಂದಂದ್ರೆ ಗಾರೆಗಾರ ತಗೋಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಗಾರೆಗಾರನ ಹಿಂಗೆ ಪ್ಲಾಸ್ಟಿಕ್ ತೆಗೆದು ತಿನ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಹುಗ್ಗಿನ ಈ ಥರ ತಿನ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಬ್ಯಾಸ್ಗ್ಯಾಗ ಒಟ್ಟ ಫ್ಯಾನ್ ಹಚ್ಕೊಂಡು ಮಲ್ಕೋಬಾರ್ದು ಅನ್ನೋದು ಗೊತ್ತಾಯ್ತು ನೋಡ್ರಿ. ಬ್ಯಾಸ್ಗ್ಯಾಗ ಫ್ಯಾನ್ ಹಚ್ಕೊಂಡು ಮಲ್ಕೋತಂದ್ರಿ ತಲೆ ಎಲ್ಲ ಬೆವರು ಬಿಡ್ತೈತಿ ಅನ್ನೋದು ಗೊತ್ತಾಯ್ತು ನೋಡ್ರಿ. ಬಿಳಿ ಕೂದಲು ಕಾಣಕತ್ತು ಅಂದ್ರೆ ಕರಿ ಮೆಹಂದಿ ಹಚ್ಕೋಬೇಕಂತೇಳಿ ಗೊತ್ತಾಯ್ತು ನೋಡ್ರಿ. ನಮ್ಮದು ನಾವು ಕರಿ ಮೆಹಂದಿ ಹೆಂಗೆ ಹಚ್ಕೋಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಅಕ್ಕ್ಯಾಗ ಭಾಳ ಹಳ್ಳಿದ್ದು ಅಂದ್ರೆ ಹಿಂಗೆ ಸೌಕಾಸ್ ಹಸನ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಕರಿ ಮೆಹಂದಿ ಹಚ್ಕೊಂಡು ಅರ್ಧ ತಾಸು ಆಗನ ತಲೆ ತೊಳ್ಕೊಬೇಕು ಅನ್ನೋದು ಗೊತ್ತಾಯ್ತು ನೋಡ್ರಿ. ಫ್ರೀ ಹೇರ್ ಬಿಟ್ನಂದ್ರೆ ಹಿಂಗೆ ಕಾಂತೇನ ಅನ್ನೋದು ಗೊತ್ತಾಯ್ತು ನೋಡ್ರಿ.